ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಸರ್ ಒಂದು ಸ್ವಲ್ಪ ಈ ಕಡೆ ಸರ್ ಇಲ್ಲಿ ನೋಡಿ ಸರ್ ಎಲ್ಲರೂ ಹಲವಾರು ವರ್ಷದಿಂದ ಆಸಕ್ತಿ ತಿಳಿದು ಮಾಡ್ತಾರೆ. ಈ ವರ್ಷನೂ ಈ ಒಂದು ಎಕ್ಸಿಬಿಷನು ಭಾರಿ ಚೆನ್ನಾಗಿ ವರ್ಷಕ್ಕಿಂತ ಇನ್ನೊಂದು ವರ್ಷ ಹೆಚ್ಚಿನ ಜನ ಸಮೇತ ಏನು ಏನು ಪುರಾತನ ಇದೆ ವರ್ಷ ವರ್ಷಕ್ಕೂ ಬೇರೆ ಬೇರೆ PF ಮಾಡ್ತಾ ಇದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ಅಭಿನಂದನೆ. ಚಿಕ್ಕಮಗಳೂರಿನಲ್ಲಿ ಏನು ಜನವರಿ 26 ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಉಸ್ತುವಾರಿ ಸಚಿವರಾದ KJ ಜಾರ್ಜ್ ಸಾಹೇಬ್ರವರು ಅವರ ನೇತೃತ್ವದಲ್ಲಿ ಇವತ್ತು ಚಿಕ್ಕಮಗಳೂರಿನಲ್ಲಿ ಏನು ಜಿಲ್ಲಾಡಳಿತ ಅದು ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿದೆ. ಅದನ್ನು ಜಿಲ್ಲಾ ಚೈತ್ರೋತ್ಸವ ಅಂತೇಳಿ ಕಳೆದ ವರ್ಷದಿಂದ ಪ್ರಾರಂಭ ಮಾಡಿ ಕಳೆದ ವರ್ಷ 3 ಲಕ್ಷಕ್ಕೂ ಹೆಚ್ಚು ಜನ ವೀಕ್ಷಣೆ ಮಾಡಿದ್ರು. ಈ ವರ್ಷ 10 ಲಕ್ಷಕ್ಕೂ ಹೆಚ್ಚು ಜನ ವೀಕ್ಷಣೆ ಮಾಡುವ ಅಂದಾಜಿತ್ತು. ಮತ್ತು ಮೈಸೂರು ಸ್ಯಾರಿನೂ ಸಹ ಇಲ್ಲಿ ಸಿಗ್ತದೆ. ತುಂಬ ಒಂದು ಆಹಾರ ಉತ್ಪನ್ನಗಳು ಸಹ ಇಲ್ಲಿ ಇದ್ದಾವೆ. ಹಾಗಾಗಿ ಇಡೀ ಚಿಕ್ಕಮಗಳೂರಿನ ಜನತೆ ಎಲ್ಲರೂ ಸಹ ಬಂದು ಈ ಒಂದು ಆಯೋಜನೆ ಮಾಡುವಂಥ ಕಾರ್ಯಕ್ರಮವನ್ನು ತಾವೆಲ್ಲರೂ ಬಂದು ನೋಡಿದ್ರೆ ತಮಗೂ ಸಹ ಆನಂದ ಆಗುತ್ತೆ. ಯಾಕೆಂದರೆ ಇವತ್ತು ಈ ಒಂದು ಫಲಪುಷ್ಪ ಪ್ರದರ್ಶನ, ಇಷ್ಟೊಂದು ಫಲಪುಷ್ಪ ಪ್ರದರ್ಶನ ಹಾಗೂ ವಿವಿಧ ತರಕಾರಿಗಳು ಮತ್ತು ಏನು ಹಣ್ಣಿನಲ್ಲಿ ಮಾಡುವಂಥ ಕಲಾಕೃತಿಗಳು ಇವನ್ನ ಎಲ್ಲರೂ ಸಹ ಕಣ್ತುಂಬಿಸ್ಕೊಳ್ಳೋಕೆ ಒಂದು ಅವಕಾಶ ನಮಗಿದೆ. ಸಿಟಿ ಇದೆ, ಬಜಾರ್ ಇದಾವೆ, ನಮ್ಮ ಸಂಜೀವಿನಿ ಸಂತೆ ಇದೆ, ಸಂಜೀವಿನಿ ಶಾಪಿಂಗ್ ಮಾಲ್ ಇದೆ, ಹಾಗೂ ನಾಳೆ ಎಲ್ಲ ಬರೋರಿಗೆ ಶ್ವಾನ ಪ್ರದರ್ಶನ ಮತ್ತು ಕ್ಯಾಟಲ್ ಶೋ ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಪಾಕ ಸ್ಪರ್ಧೆ ಇದೆ. ಸೊ ಬೇರೆ ಕಡೆ ಎಲ್ಲ ಓಡಾಡಿಕೊಂಡು ಒಂದೇ ಕಡೆ ರಶ್ ಆಗದೆ ಇರೋ ಹಾಗೆ ಜನಗಳು ಸಹ ಸಹಕರಿಸಬೇಕು. ಇದಕ್ಕೆ ಪೂರ್ಣ ಪ್ರಮಾಣದ ಸಹಕಾರವನ್ನು ನೀಡಿರುವಂಥ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ, DC ಸರ್, ಅವರೆಲ್ಲರಿಗೂ ಧನ್ಯವಾದಗಳು. ಶಿಕ್ಷಕರಿಗೆ 1947ರಲ್ಲಿ ಬ್ರಿಟಿಷರ ಗುಲಾಮಗಿರಿಯಿಂದ ಸ್ವತಂತ್ರವಾಯಿತು. ಆದರೆ ನಮ್ಮದೇ ಆದ ಕಾನೂನು ಮತ್ತು ಸಂವಿಧಾನ ಜಾರಿಗೆ ಬಂದಿದ್ದು 1950 ಜನವರಿ 26ರಂದು. ಅಂದಿನಿಂದ ನಾವು ಪ್ರತಿ ವರ್ಷ ಈ ದಿನವನ್ನು ಗಣರಾಜ್ಯೋತ್ಸವ ಎಂದು ಸಂಭ್ರಮದಿಂದ ಆಚರಿಸುತ್ತಾ ಬಂದಿದ್ದೇವೆ.
ನಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ. ನಮ್ಮ ಒಬ್ಬ ಕನ್ನಡಿಗ ಸಂಸದರಾಗಿ ಜಾಗತಿಕ ಮಟ್ಟದಲ್ಲಿ ಇಷ್ಟು ದೊಡ್ಡದಾದ ಒಂದು ವೇದಿಕೆಯಲ್ಲಿ ನರೇಂದ್ರ ಮೋದಿಯವರು ಭಾರತದ ಪ್ರತಿನಿಧಿಯಾಗಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರನ್ನ ದಾವೋಸ್ನಲ್ಲಿ ನಡೆದಿರ್ತಕ್ಕಂಥ ಶೃಂಗಸಭೆ ಕಳಿಸೋದು ಅಷ್ಟೇ ಅಲ್ಲ, ಶೃಂಗಸಭೆಯಲ್ಲಿ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಹೋರಾಟ ಮಾಡಿದಂಥ ಕ್ಷಣಗಳು ಮತ್ತು ಮುಂದಿನ ಪ್ರಜಾಪ್ರಭುತ್ವದ ವಿಚಾರಗಳನ್ನ, ಸಂವಿಧಾನದ ವಿಚಾರಗಳನ್ನ ಪೀಳಿಗೆಗೆ ತಿಳಿಸ್ತಕ್ಕಂಥದ್ದು ಕಾರ್ಯಾಗಾರ ಹೆಚ್ಚು ನಡೀಬೇಕು. ಇದ್ರ ಬಿಟ್ಟು ಉಳಿದಂಥ ಸಾಂಸ್ಕೃತಿಕ ಅಥವಾ ಕಲೆ ಅಥವಾ ಇನ್ನಿತರ ಯಾವುದೇ ಶೈಕ್ಷಣಿಕ ಅಥವಾ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ನಡೀತಕ್ಕಂಥವು ನಡೀತವೆ. ಇದನ್ನು ಸ್ಥಳೀಯ ಶಾಸಕರನ್ನು ಮಾರ್ಗದರ್ಶನ ತಗೊಂಡು ಜಿಲ್ಲಾ ಆಡಳಿತ ಸೂಕ್ತವಾದಂಥವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟು ಇನ್ನು ಮುಂದೆ ಇದನ್ನು ಸುಸಜ್ಜಿತವಾಗಿ ಮೇಂಟೈನ್ ಮಾಡಿ ಮತ್ತು ಅದನ್ನು ಮುಂದಿನ ಕಾರ್ಯಕ್ರಮಗಳನ್ನ ಹೆಚ್ಚಿಲಿ ನಡೆಯುವಂಥ ಒಂದು ಅವಕಾಶ ಯಾರು ಜವಾಬ್ದಾರಿ ಕಮಿಟಿ ಮಾಡ್ತಾರೆ ಅದನ್ನು ಮಾಡಬೇಕು ಅಂತೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆ. BH ಕಾಲೋನಿಯ ಗ್ರಾಮಸ್ಥರು, ಬಿ ಹೊಸೂರಿನ ಪಂಚಾಯಿತಿಯ ಎಲ್ಲ ಗ್ರಾಮಸ್ಥರು ಮತ್ತು ಇಲ್ಲಿ ಇರ್ತಕ್ಕಂಥ ಅಕ್ಕಮಹಾದೇವಿ ಯೂನಿವರ್ಸಿಟಿ, ಇಲ್ಲಿರ್ತಕ್ಕಂಥ ಕೇಂದ್ರೀಯ ವಿದ್ಯಾಲಯ ಇವೆಲ್ಲರೂ ಕೂಡ ಬಳಸ್ಕೊಂಡ್ರೆ ಸಮರ್ಪಕವಾಗಿ ಇದು ಬಳಕೆಯಾಗದಂಗೆ ಆಗುತ್ತೆ. ಇದೊಂದು ಅತ್ಯಂತ ಸಂತೋಷವಾಗಿರ್ತಕ್ಕಂಥ ಒಂದು ಕ್ಷಣ ಅಂತ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ. ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಭವನವನ್ನು ನಮಗೆ ದೊರಕಿಸಿಕೊಟ್ಟಂಥ ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ ನಾನು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸೋದಕ್ಕೆ ಇಷ್ಟ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.